Good morning, dear ones. Welcome to day 73. In my last class, we already discussed that a very important 6 marks question, that is credit creation. How banks or commercial banks, whatever it is, how they did credit creation as well as the money multiplier. With the help of that concept only, again we have discussed one more 6 marks very important question, that is policy tools to the control money supply. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಒಂದು ಸಾಲದ ನಿರ್ಮಾಣ ಆಗಿರಬಹುದು ಅಥವಾ ಹಣದ ನಿರ್ಮಾಣವನ್ನು ವಾಣಿಜ್ಯ ಬ್ಯಾಂಕ್ಗಳು ಯಾವ ರೀತಿ ಮಾಡ್ತಾ ಇದ್ದಾವೆ, ಆ ಒಂದು CRR ಒಂದು ಪರಿಕಲ್ಪನೆ ತೆಗೆದುಕೊಂಡು ಯಾವ ರೀತಿ ಹಣವನ್ನು ಡಬಲ್ ಮಾಡಿದ್ರು ಅಥವಾ ಹಣದ ಗುಣಕ ಅಂತಂದ್ರೆ ಏನು ಅನ್ನೋದನ್ನ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ನೋಡಿರುವಂತದ್ದು. ಇವತ್ತಿನ ತರಗತಿಯಲ್ಲಿ ಇನ್ನೊಂದು ಬಹುಮುಖ್ಯವಾದ 6 ಅಂಕದ ಪ್ರಶ್ನೆ, ಹಣದ ಪೂರೈಕೆಯನ್ನು ನಿಯಂತ್ರಿಸುವ ನೀತಿ ಸಾಧನಗಳು. Because when money supply increases in an economy, many problems will occur automatically. ಹಣದ ಪೂರೈಕೆ ಆರ್ಥಿಕತೆಯಲ್ಲಿ ಹೆಚ್ಚಳ ಆಯಿತು ಅಂತಂದ್ರೆ ಅನೇಕ ಸಮಸ್ಯೆಗಳು ಏನಾಗ್ತವೆ, ಉದ್ಭವ ಹೋಗ್ಲಿಕ್ಕೆ ಪ್ರಾರಂಭವಾಗ್ತವೆ. ಲೈಕ್ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, other inflation, deflation, these kind of problems will occur in an economy when the money supply is increased. ಹಣದ ಪೂರೈಕೆಯು ಹೆಚ್ಚಳ ಆಯಿತು ಅಂದ್ರೆ ಹಣದುಬ್ಬರ ಆಗಿರಬಹುದು ಅಥವಾ ನಿರುದ್ಯೋಗದ ಆಗಿರಬಹುದು ಅಥವಾ ಬಡತನ ಅಂತ ಸಮಸ್ಯೆಗಳಾಗಿರಬಹುದು. ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಏನಾಗ್ತವೆ, ಪ್ರಾರಂಭವಾಗ್ತವೆ. ಸೊ ಇಲ್ಲಿ ಇನ್ನೊಂದು ಮಹತ್ತರವಾದ ಪರಿಕಲ್ಪನೆ ಅಂತಂದ್ರೆ, ಸೊ ಹೌ ಟು ಕಂಟ್ರೋಲ್ ದ ಮನಿ ಸಪ್ಲೈ. ಹಾಗಿದ್ರೆ ಈ ಹಣದ ಪೂರೈಕೆಯನ್ನ ಯಾವ ರೀತಿ ನಾವು ನಿಯಂತ್ರಿಸಬೇಕು, ವಿಚ್ ಇನ್ಸ್ಟಿಟ್ಯೂಷನ್ ಕಂಟ್ರೋಲ್ ದ ಮನಿ ಸಪ್ಲೈ. ಹಾಗಿದ್ರೆ ಈ ಹಣದ ಪೂರೈಕೆಯನ್ನ ನಿಯಂತ್ರಿಸುವಂತ ಅಧಿಕಾರ ಯಾವುದಕ್ಕೆ ಇರುವಂತದ್ದು. So these all terms we discuss in the today's class. First one is RBI is one of the institution will control money supply in India. ಇಡೀ ಭಾರತದಲ್ಲಿ ಒಂದು ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಕೇಂದ್ರೀಯ ಬ್ಯಾಂಕ್ ಅಥವಾ ಅದಕ್ಕೆ ನಾವು RBI ಅಂತ ಹೇಳಿ ಈಗಾಗಲೇ ಕರೆಯುವಂತದ್ದು. And only one institution, that is the RBI, is issuing the currency to the public. ಕೇವಲ RBI ಮಾತ್ರ ನಮಗೆ ಬೇಕಾದಂತ ಒಂದು ಹಣವನ್ನ ಸಾರ್ವಜನಿಕರಿಗೆ ಏನ್ ಮಾಡುವಂತದ್ದು, ನೀಡುವಂತ ಅಧಿಕಾರ RBIಗೆ ಮಾತ್ರ ಇರುವಂತದ್ದು. Commercial banks need more fund or more money for the credit creation for everyday life. That's why they are going to the market for the such funds or the RBI. ಈ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ದಿನನಿತ್ಯ ಜೀವನದಲ್ಲಿ ಅಥವಾ ದಿನನಿತ್ಯ ಒಂದು ವ್ಯವಹಾರದಲ್ಲಿ ಈ ಒಂದು ಸಾಲದ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಹಣದ ಅಗತ್ಯತೆ ಬೀಳುತ್ತೆ ಅಥವಾ ಹಣದ ಅಗತ್ಯತೆ ಇರುವಂತದ್ದು. ಅಂತಹ ಹಣದ ಅಗತ್ಯತೆಯನ್ನ ಒಂದು ಪೂರೈಸಿಕೊಳ್ಳಿಕ್ಕೆ ಅವ್ರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಹೋಗುವಂತದ್ದು, ಅಲ್ಲಿ ಅನೇಕ ಸೆಕ್ಯೂರಿಟಿಗಳನ್ನ ಅಥವಾ ಬಾಂಡ್ಗಳನ್ನ ಅಥವಾ ಭದ್ರತಾ ಪತ್ರಗಳನ್ನ ಮಾರುವುದರ ಮೂಲಕ ಅಥವಾ ಕೊಳ್ಳುವುದರ ಮೂಲಕ ಏನ್ ಮಾಡುವಂತದ್ದು, ಹಣವನ್ನು ಪಡೆದುಕೊಳ್ಳುವಂಥದ್ದು, ಅಥವಾ RBIಗೆ ಹೋಗಿ ಏನ್ ಮಾಡುವಂಥದ್ದು, ಹಣದ ಅಪ್ರೋಚ್ ಅಥವಾ RBI ಇಂದ ಹಣವನ್ನ ತೆಗೆದುಕೊಳ್ಳುವುದರ ಮೂಲಕ ಸಾಲದ ನಿರ್ಮಾಣವನ್ನ ಈ ಬ್ಯಾಂಕ್ಗಳು ಏನ್ ಮಾಡ್ತಾ ಇರ್ತವೆ, ಆರ್ಥಿಕತೆಯಲ್ಲಿ ಮಾಡ್ತಾ ಇರುವಂತದ್ದು. ಇಲ್ಲಿ ನಮಗೆ ಒಂದು 2 marks ಕ್ವಶನ್ ಬರುತ್ತೆ, ವೈ RBI is considered as the lender of last resort ಅಂತ ಹೇಳಿ. ಯಾಕೆ ನಾವು RBI ಅನ್ನ lender of the last resort ಅಂತ ಹೇಳಿ ಕರೀತಾ ಇದ್ದೀವಿ? RBI is considered as the lender of last resort. Lender of last resort. Why we are considered RBI is a lender of last resort? ಹಾಗಿದ್ರೆ ಯಾಕೆ RBI ಅನ್ನು ನಾನು ಅಂತಿಮ ಋಣದಾತ ಅಂತ ಹೇಳಿ ಕರೀತಾ ಇದ್ದೀನಿ? 2 marks question. Why RBI is considered as a lender of last resort? ಯಾಕೆ RBI ಅನ್ನು ನಾವು ಅಂತಿಮ ಋಣದಾತ ಅಂತ ಹೇಳಿ ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ? Because this is the one more function of the RBI, because we have the set of functions for the RBI issuing the currency, controlling money supply, lender of the last resort and bankers to the bankers. Many functions we have for the regarding for the RBI. RBI ಗೆ ಸಂಬಂಧಪಟ್ಟಂತೆ ಅನೇಕ ಒಂದು ಕಾರ್ಯಗಳು ನಮ್ಮಲ್ಲಿದ್ದಾವೆ. ಅದು ಹಣದ ಪೂರೈಕೆಯನ್ನು ಮಾಡುವಂಥದ್ದು ಅಥವಾ ಹಣದ ಪೂರೈಕೆಯನ್ನು ನಿಯಂತ್ರಿಸುವಂಥದ್ದಾಗಿರ್ಬೋದು, ಅಥವಾ ಕರೆನ್ಸಿಯನ್ನು ಸಾರ್ವಜನಿಕರಿಗೆ ಕೊಡುವಂಥದ್ದಾಗಿರ್ಬೋದು, ಹಣದ ಮುದ್ರಣವನ್ನು ಮಾಡುವಂಥದ್ದಾಗಿರ್ಬೋದು, ಬ್ಯಾಂಕ್ಗಳ ಬ್ಯಾಂಕ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಅಂತಿಮ ಋಣದಾತ ಎಂಬುವಂಥದ್ದು ಕೂಡ ಒಂದೇನಾಗಿರುವಂಥದ್ದು RBIಗೆ ಒಂದು ಫಂಕ್ಷನ್ ಅಥವಾ ಒಂದು ಕಾರ್ಯ ಆಗಿರುವಂಥದ್ದು. ಯಾಕೆ RBI ಅನ್ನು ನಾನು ಅಂತಿಮ ಋಣದಾತ ಅಂತ ಕರೀತಾ ಇದ್ದೀನಿ? Why we are considered RBI is a lender of last resort? Because when the commercial bank and any other banks need money, whatever is any time, the RBI is ready to help them, those kind of banks or those kind of situation. RBI ಆಗಿರಬಹುದು ಅಥವಾ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಆಗಿರಬಹುದು ಅಥವಾ ಇನ್ನುಳಿದ ಯಾವುದೋ ಬ್ಯಾಂಕ್ಗಳಿಗೆ ಹಣದ ಅಗತ್ಯತೆ ಇದ್ದಾಗ ಎಲ್ಲಾ ಸಂದರ್ಭ
ಸಂದರ್ಭಗಳಲ್ಲೂ ಕೂಡ ಹಣದ ಅಗತ್ಯತೆಯನ್ನು ತೀರಿಸುವಂತಹ ಒಂದು ಬ್ಯಾಂಕ್ ಯಾವಪ್ಪ ಅಂತಂದ್ರೆ RBI ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಕಮರ್ಷಿಯಲ್ ಬ್ಯಾಂಕ್ ನೀಡ್ 500 crore, ಸೊ ದಟ್ ಟೈಮ್ ದ RBI ಹೆಲ್ಪ್ಸ್ ಟು ದೆಮ್. ಎನಿ ಅದರ್ ಬ್ಯಾಂಕ್ಸ್, ಯಾವುದೇ ಬ್ಯಾಂಕ್ಗಳು ಆರ್ಥಿಕತೆಯಲ್ಲಿ ಹೆಲ್ಪ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಬ್ಯಾಂಕ್ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಆಗಿರುತ್ತೆ, ಹಣದ ಪೂರೈಕೆಯನ್ನು ಮಾಡಲಿಕ್ಕೆ ಆ ಬ್ಯಾಂಕ್ ಯಾವ್ದಾಗಿರುತ್ತೆ? RBI ಆಗಿರುತ್ತೆ. ದಟ್ಸ್ ವೈ ಇಟ್ ಕನ್ಸಿಡರ್ಡ್ ಆಸ್ ಅ ಲೆಂಡರ್ ಆಫ್ ಲಾಸ್ಟ್ ರಿಸರ್ವ್. ಹಾಗಾಗಿ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಅಂತಿಮವಾಗಿ ಹಣದ ಪೂರೈಕೆಯನ್ನ ಅಥವಾ ಹಣದ ಅಗತ್ಯತೆಯನ್ನ ಒಂದು ನೀಡುವಂತಹ ಅಥವಾ ಪೂರೈಸುವಂತಹ ಒಂದು ಬ್ಯಾಂಕು RBI ಆಗಿರೋದ್ರಿಂದ ಅದನ್ನ ನಾವು ಅಂತಿಮ ಋಣದ ಅಂಗಡಿ ಕರೀತಾ ಇದ್ದೀವಿ. ಆಲ್ ದ ಟೈಮ್ಸ್ RBI helps to the commercial bank and any other bank in the nation. So that's why the RBI is considered as the lender of the last resort. So now, for the controlling of money supply, especially for the controlling of money supply, we have the two ways to control money supply. ನಮಗೆ ಈ ಒಂದು ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಎರಡು ವಿಧಾನಗಳಿದ್ದಾವೆ. ಟೂ ವೇ ವಿ ಕ್ಯಾನ್ ಕಂಟ್ರೋಲ್ ದ ಮನಿ ಸಪ್ಲೈ. ಎರಡು ವಿಧಗಳಲ್ಲಿ ನಾವು ನಮ್ಮನ್ನು ಏನು ಮಾಡಬಹುದು? ನಿಯಂತ್ರಿಸಬಹುದು. ಟೂ ವೇಸ್ ಟು ಕಂಟ್ರೋಲ್ ಮನಿ ಸಪ್ಲೈ. Two ways to control money supply. Control money supply. ಹಣದ ಪೂರೈಕೆಯನ್ನು ನಿಯಂತ್ರಿಸಲಿಕ್ಕೆ ಎರಡು ವಿಧಗಳು ಬರ್ತವೆ. ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಎರಡು ವಿಧಗಳು. ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಎರಡು ವಿಧಗಳು. Two ways to control money supply. The first one is the qualitative measures. Qualitative measures. Second one is the quantitative measures. Quantitative measures. In two ways we can control the money supply. ಮೊದಲನೇದಾಗಿ ಗುಣಾತ್ಮಕ ಪರಿಮಾಣಗಳು. ಗುಣಾತ್ಮಕ ಅಳತೆಗಳು. ಅಳತೆ ಗುಣಾತ್ಮಕ ಅಳತೆಗಳು. ಕ್ವಾಲಿಟೇಟಿವ್ ಮೆಜರ್ಸ್. ಸೆಕೆಂಡ್ ಒನ್ ಇಸ್ ಪರಿಮಾಣಾತ್ಮಕ ಅಳತೆಗಳು. ಪರಿಮಾಣಾತ್ಮಕ ಅಳತೆಗಳು. So we have the two ways to control money supply. First one is the qualitative measures, second one is the quantitative measures. ಮೊದಲನೇದಾಗಿ ಗುಣಾತ್ಮಕ ಅಳತೆಗಳು, ಎರಡನೇದಾಗಿ ಪರಿಮಾಣಾತ್ಮಕ ಅಳತೆಗಳು. In two ways we can control the money supply in India. ಭಾರತದಲ್ಲಿ ಈ ರೀತಿಯಾಗಿ ಎರಡು ವಿಧಗಳಲ್ಲಿ ನಾವು ಏನ್ ಮಾಡಬಹುದಾಗಿದೆ? ಹಣದ ಒಂದು ಪೂರೈಕೆಯನ್ನು ಏನ್ ಮಾಡಬಹುದಾಗಿದೆ? ನಿರ್ಧರಿಸಬಹುದಾಗಿದೆ ಅಥವಾ ಅದನ್ನ ಕಂಟ್ರೋಲ್ ಅಥವಾ ನಿಯಂತ್ರಿಸಬಹುದಾಗಿದೆ. Under the qualitative measures, what are the measures will come? ಯಾವೆಲ್ಲ ಪರಿಕಲ್ಪನೆಗಳು ಬರ್ತಾವೆ ಅಂತಂದ್ರೆ, under the qualitative we can discuss as a CRR, cash reserve ratio or required reserve ratio, like that SLR, statutory liquidity ratio, and bank rate is also quantitative. These all are as a quantitative. Qualitative ನಮಗೆ ಬರುವಂತದ್ದು. So first one is a moral suasion. Second is the margin requirement. Margin requirement. Margin requirement. So ನೈತಿಕ ಪ್ರೇರಣೆ ಆಗಿರುವಂತದ್ದು ಮೊದಲನೇದಾಗಿ ಕ್ವಾಲಿಟೇಟಿವ್ ಅಲ್ಲಿ ನಮಗೆ ಅಥವಾ ಗುಣಾತ್ಮಕದಲ್ಲಿ. ಎರಡನೇದಾಗಿ ನಮಗೆ ಮಾರ್ಜಿನ್ ಅಂತಂದ್ರೆ ಸೀಮಾಂತ ಅಗತ್ಯತೆ. ಸೀಮಾಂತ ಅಗತ್ಯತೆ. ಸೊ ಈ ರೀತಿಯಾದಂತಹ ಕೆಲವೊಂದು ಮಾಪನಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಗುಣಾತ್ಮಕ ಮಾಪನಗಳಾಗಿರ್ಬೋದು ಅಥವಾ ಅಳತೆಗಳಾಗಿರ್ಬೋದು ಅಥವಾ ನೀವು ಮಾಪನಗಳನ್ನೆಲ್ಲರೂ ಕೂಡ ಏನ್ ಮಾಡ್ಕೊಳ್ಳಿ ಇಲ್ಲಿ ಬರ್ಕೋಬಹುದು. ಪರಿಮಾಣಾತ್ಮಕ ಅಳತೆಗಳು ಅಥವಾ ಮಾಪನಗಳು. ಸೊ ಈ ರೀತಿಯಾದಂತಹ ಕೆಲವೊಂದು ಮಾಪನಗಳನ್ನ ನೈತಿಕ ಪ್ರೇರಣೆ ಆಗಿರ್ಬೋದು, ಸೀಮಾಂತ ಅಗತ್ಯತೆ ಆಗಿರ್ಬೋದು, with these kind of measures like moral suasion ಆಗಿರ್ಬೋದು or margin requirement, the banks will be maybe discouraged to the loan or encouraged to the commercial bank to provide the loan or the withdraw the deposit. ಈ ರೀತಿಯಾಗಿ ಕೆಲವೊಂದು ಅಳತೆ ಮಾಪನಗಳನ್ನ ಏನ್ ಮಾಡ್ಕೊಳ್ಳುವಂಥದ್ದು, ಮಾಪನಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುವಂಥದ್ದು ಮನಿ ಸಪ್ಲೈ ನಾವು ಏನ್ ಮಾಡ್ತಾರೆ ಕಂಟ್ರೋಲ್ ಮಾಡುವಂಥದ್ದು. ವಾಟ್ ಆರ್ ದ ಕ್ವಾಂಟಿಟೇಟಿವ್ ಮೆಸರ್ಸ್ ವಿ ಹ್ಯಾವ್? ಕ್ವಾಂಟಿಟೇಟಿವ್ ಅಂತ ಬಂದಾಗ ನಮಗೆ ಯಾವೆಲ್ಲ ಬರ್ತವೆ? CRR, cash reserve ratio or liquid required reserve ratio, SLR,
ಬ್ಯಾಂಕ್ ರೇಟ್, ಬ್ಯಾಂಕ್ ದರ ಆಗಿರುವಂತದ್ದು. ದೆನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮೆಥಡ್ಸ್ ಅಗೇನ್ ಇಸ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಯಾವೆಲ್ಲ ಬರ್ತಾರಪ್ಪ ಅಂತಂದ್ರೆ CRR ನಗದು ಮೀಸಲು ಅನುಪಾತ ಆಗಿರುವಂತದ್ದು, SRR ಶಾಸನಬದ್ಧ ಮೀಸಲು ಅನುಪಾತ, ದ್ರವ್ಯತೆ ಅನುಪಾತ ಆಗಿರುವಂತದ್ದು, ಬ್ಯಾಂಕ್ ದರ ಆಗಿರುವಂತದ್ದು ಮತ್ತು ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು. ಈ ರೀತಿಯಾದಂತಹ ಕೆಲವೊಂದು ಮಾಪನಗಳನ್ನು ಬಳಕೆ ಮಾಡಿಕೊಂಡು ಕೂಡ ನಾವೇನ್ ಮಾಡಬಹುದಾಗಿದೆ, ಹಣದ ಒಂದು ಪೂರೈಕೆಯನ್ನ ಏನ್ ಮಾಡಬಹುದಾಗಿದೆ, ನಿಯಂತ್ರಿಸಬಹುದಾಗಿದೆ. So very important measures to control money supply is the quantitative measures compared to the qualitative measures. Very important measures to control money supply is the quantitative measures, because in the last class we already know that how CRR is control the money supply. CRR decrease or increase the money supply. For example, in the last class we took an example like for example in the CRR is 20%. In the last example we took that CRR is a 20% and initial deposit will be ಎಷ್ಟಿದ್ದಲ್ಲಿ ನಮಗೆ ಇನಿಷಿಯಲ್ ಆಗಿ ನಾನು ಹೇಳಿದೆ ಸಾರ್ಥಕವಾಗಿ 100 rupees ಅನ್ನು ಏನು ಮಾಡಿದ ಅವನು ಡೆಪಾಸಿಟ್ ಮಾಡಿದ. how much loan they are created, they created a 400 rupees loan. what is the money supply? The money multiplier is 1 divided by CRR, so it will be the 5 times 5 into 100 will be the 500 will be the total deposit. ಇಷ್ಟ ಆಗಿದೆ ನಮಗೆ. if how the CRR will control the money supply, ಹಾಗಿದ್ರೆ CRR ಯಾವ ರೀತಿ ಮನಿ ಕಂಟ್ರೋಲ್ ಅನ್ನು ಮಾಡಬಹುದು? In the last class we already discussed that what is the meaning of CRR. The percentage must commercial bank have to keep in a RBI. It may be a 4%, it may be a 10%, it may be a 20%. They must have to keep as a cash reserve in a RBI. ಒಂದು ನಗದು ಮೀಸಲನ್ನ ಏನ್ ಮಾಡಲೇಬೇಕಾಗುತ್ತೆ, ಅವರು RBI ದಲ್ಲಿ ಮೀಸಲಾಗಿ ಇಡಲೇಬೇಕಾಗುತ್ತೆ. ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ, ನಗದು ಮೀಸಲು ಅನುಪಾತ ಅಂತ ಹೇಳಿ ಕರೀತಾ ಇದೀವಿ. ಈಗ CRR is 25%. ಒಂದು ವೇಳೆ ನಾನು CRR ಅನ್ನು ಇನ್ಕ್ರೀಸ್ ಮಾಡಿದ್ರೆ ಮನಿ ಸಪ್ಲೈ ಏನಾಗುವುದು, automatically money supply will decrease, because 1 divided by 25% it will be 4 into 100 it will be 400. total deposit will be 400 ಆಗುತ್ತೆ. ಇದರಲ್ಲಿ 25% ಅಂತ ಹೇಳಿದ್ರೆ 300 ಅನ್ನ ಮಾತ್ರ ನಾನು ಏನು ಮಾಡಬಹುದು, ಲೋನ್ ಆಗಿ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. here capacity of the loan will be 400, but here capacity will be loan will be 300, because money supply will be decreases here. ಇಲ್ಲಿ ಹಣದ ಪೂರೈಕೆ ಏನಾಗುವಂತದ್ದು, ಕಡಿಮೆ ಆಗುತ್ತದೆ. because ನನಗೆ CRR 20% ಇದ್ದಾಗ ಇನಿಷಿಯಲ್ ಡೆಪಾಸಿಟ್ 100 ಇತ್ತು, ಹಾಗಾಗಿ ಲೋನ್ ಅನ್ನು 400 ಕೊಡಬಹುದಾಗಿತ್ತು. because 500 ಟೋಟಲ್ ಡೆಪಾಸಿಟ್ ಇತ್ತು, ಅದ್ರ 500 ಟೋಟಲ್ ಡೆಪಾಸಿಟ್ 20% is RBI ದಲ್ಲಿ ಇಡಬೇಕು ಅಂತಂದ್ರೆ 100 ರೂಪಾಯಿ RBI ದಲ್ಲಿ ಇಟ್ಟರು ಕೂಡ ಲೋನ್ ಎಷ್ಟಾಗ್ತದೆ, ನನಗೆ 400 ಆಗಬೇಕು. ಒಂದು ವೇಳೆ ನಾನು CRR ಅನ್ನು ಇನ್ಕ್ರೀಸ್ ಮಾಡಿದ್ರೆ, CRR 25 ಮಾಡಿದ್ರೆ ಅವನ ಮಲ್ಟಿಪ್ಲೈಯರ್ ಎಷ್ಟು ಬರುತ್ತೆ, ನನಗೆ 4 ಬರುತ್ತೆ. 4 into 100 400 is the total deposit. ಒಟ್ಟು ಠೇವಣಿ ಆಯ್ತು ನಂದು. ಅದರಲ್ಲಿ 100 rupees ಏನಾಗುತ್ತೆ, RBI ಹೋಗಲೇಬೇಕು. because 25% ಅಂದ್ರೆ 400 ಅಲ್ಲಿ 100 rupees ನನಗೆ RBI ಹೋಗಲೇಬೇಕು. ಉಳಿದಂತ 300 ರೂಪಾಯಿನ ನಾನು ಏನ್ ಮಾಡಬಹುದು, ಲೋನ್ ಆಗಿ ಅಥವಾ ಸಾಲ ಆಗಿ ನಿರ್ಮಾಣ ಮಾಡಬಹುದು. ಇಲ್ಲಿ 400 ಅನ್ನ ಆಗ್ತಿತ್ತು, ಇವಾಗ ಏನಾಯ್ತು 300 ಆಯ್ತು. ಮನಿ ಸಪ್ಲೈ ಆಟೋಮೆಟಿಕಲಿ ಏನಾಗುವಂತದ್ದು, ಇಲ್ಲಿ ಕಡಿಮೆ ಆಗುವಂತದ್ದು. when the CRR increases money supply will be decreases. if the CRR is decreases money supply will be increases. CRR ಅನ್ನು ಹೆಚ್ಚಳ ಮಾಡಿದ್ರೆ ಮನಿ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ. CRR ಅನ್ನು ಡಿಕ್ರೀಸ್ ಮಾಡಿದ್ರೆ ಮನಿ ಸಪ್ಲೈ ಏನಾಗುವಂತದ್ದು, ಹೆಚ್ಚಳ ಆಗುವಂತದ್ದು. ಈ ರೀತಿಯಾಗಿ ಕೆಲವೊಂದು ಕ್ವಾಂಟಿಟೇಟಿವ್ ಮೆಜರ್ಸ್ ಗಳನ್ನ ಯೂಸ್ ಮಾಡುವ ಮೂಲಕ ನಾವೇನ್ ಮಾಡಬಹುದಾಗಿದೆ, ಹಣದ ಪೂರೈಕೆಯನ್ನು ಏನ್ ಮಾಡಬಹುದಾಗಿದೆ, ಕಡಿಮೆ ಮಾಡಬಹುದಾಗಿದೆ. ಇಷ್ಟು CRR ಆಲ್ಸೋ ಸೇಮ್ ಆಸ್ SLR ಅಲ್ಲಿರುವಂತಹ ಒಂದು ಲಿಕ್ವಿಡ್ ಫಾರ್ಮ್ ಅನ್ನ ಏನ್ ಮಾಡಿದ್ರೆ ಇನ್ಕ್ರೀಸ್ ಮಾಡುವಂತಂದ್ರೆ ಅವ್ರದ್ದು ಮನಿ ಸಪ್ಲೈ ಏನಾಗುವಂತದ್ದು, ಡಿಕ್ರೀಸ್ ಮಾಡುವಂತದ್ದು. ಆ ಲಿಕ್ವಿಡ್ ಫಾರ್ಮ್ ಅನ್ನ ಕಡಿಮೆ ಮಾಡಿದ್ರೆ ಮನಿ ಸಪ್ಲೈ ಏನಾಗುವಂತದ್ದು, ಇನ್ಕ್ರೀಸ್ ಆಗುವಂತದ್ದು. ಥ್ರೂ ದ ಬ್ಯಾಂಕ್ ರೇಟ್ ಆಲ್ಸೋ, ಥ್ರೂ ದ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆಲ್ಸೋ ವಿ ಕ್ಯಾನ್ ಕಂಟ್ರೋಲ್ ದ ಮನಿ ಸಪ್ಲೈ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತದ್ದು 6 marks very important question, that is the open market operations. ಹಾಗಿದ್ರೆ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಅಂತಂದ್ರೆ ಏನು, what are the two types of open market operations we have. ಹಾಗಿದ್ರೆ ಆ ಒಂದು ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಬರುವಂತಹ ಎರಡು ವಿಧಗಳು ಯಾವುದು, and how those quantitative measures to control the money supply and economy. ಹಾಗಿದ್ರೆ ಆ ಒಂದು ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಬರುವಂತಹ ಔಟ್ಲೆಟ್ ಆಗಿರಬಹುದು ಅಥವಾ ರೆಪೋ ಆಗಿರಬಹುದು, ಯಾವ ರೀತಿಯ ಹಣದ ಒಂದು ನಿಯಂತ್ರಣವನ್ನು ಆರ್ಥಿಕತೆಯಲ್ಲಿ ಮಾಡ್ತಾ ಇದೆ ಅನ್ನೋದನ್ನ ಈಗ ನಾವು ನೋಡಬಹುದು. ಫಸ್ಟ್ ಒನ್ ಇಸ್ ದ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್. In the offline classes we all wrote all the definitions. ಈಗಾಗಲೇ ನಾವು offline classes ಎಲ್ಲ ಡೆಫಿನಿಷನ್ಸ್ ಗಳನ್ನ ಪರಿಶೀಲಿಸಿದೀನಿ. ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು, ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆ. So this is the one more very important tools to control the money supply. ಹಣದ ಪೂರೈಕೆಯನ್ನು ಕಡಿಮೆ ಮಾಡಲಿಕ್ಕೆ
ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಇರುವಂತಹ ಇನ್ನೊಂದು ಮಹತ್ತರವಾದ ಸಾಧನೆ ಯಾವುದಪ್ಪ ಅಂತಂದ್ರೆ ನಮಗೆ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು. What is the meaning of open market operations? We already know that in the offline classes, open market operations are nothing but the government is issuing the bonds or securities to the market, and the buying and selling of those kind of securities in a market is called as a open market operations. So simple ಆಗಿ ಹೇಳೋದಾದ್ರೆ buying and selling of government bonds in the open market or buying and selling of the issued by the government. ಯಾವ ಸರ್ಕಾರಗಳು ಹೊರಡಿಸುವಂತಹ ಭದ್ರತಾ ಪತ್ರಗಳನ್ನ ಅಥವಾ ಕೆಲವು ರೀತಿಯ ಬಾಂಡ್ಸ್ ಗಳನ್ನ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ಏನಂತ ಕರೆಯಬಹುದಾಗಿದೆ? ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಅಂತ ಹೇಳಿ ಕರೆಯಬಹುದಾಗಿದೆ. The simple meaning, the buying and selling of the government bonds or government securities in the market is called as a open market operations. ಸೊ ಸರ್ಕಾರ ಹೊರಡಿಸುವಂತಹ ಭದ್ರತಾ ಪತ್ರಗಳನ್ನ ಮಾರುವ ಮತ್ತು ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಳ್ಳುವ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ ನಾವು? ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು. ಡೆಫಿನಿಷನ್ಸ್ ಬರೆಯೋದಿಲ್ಲ, ಬಿಕಾಸ್ ಇನ್ ಆಫ್ಲೈನ್ ಕ್ಲಾಸಸ್ ವಿ ಆಲ್ರೆಡಿ ನೋಟೆಡ್, ಪೀಪಲ್ ಆರ್ ಆಲ್ರೆಡಿ ನೋಟೆಡ್ ಆನ್ ಆಲ್ ಕೈಂಡ್ಸ್ ಆಫ್ ಡೆಫಿನೇಷನ್ಸ್. ಈಗಾಗಲೇ ನೀವು ಒಂದು ಆಫ್ಲೈನ್ ತರಗತಿಯಲ್ಲಿ ಏನ್ ಮಾಡಿದ್ರೆ ಎಲ್ಲಾ ರೀತಿಯ ಡೆಫಿನೇಷನ್ಸ್ ನಾನು ಬರ್ಸಿದೆ, ನೀವು ಬರ್ಕೊಂಡಿದ್ದೀರಾ. ಸೊ ಜಸ್ಟ್ ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ ಕಾನ್ಸೆಪ್ಟ್ ಅಂತ ಹೇಳಿ ಇವಾಗ ನಾವೇನ್ ಮಾಡೋದು ಎಕ್ಸ್ಪ್ಲೇನ್ ಮಾಡುವಂಥದ್ದು. We have the two types of open market operations. ಇದರಲ್ಲಿ ನಮಗೆ ಎರಡು ರೀತಿಯಾದಂತಹ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಬರ್ತವೆ. Two types of open market operations. ಎರಡು ರೀತಿಯ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು. First one is outright. Many people are getting confused here. Outright. Second one is repo. ಸೊ ಮಧ್ಯದಾಗ ಏನ್ ಬರ್ತದೆ ನಮಗೆ? outright ಬರುವಂತದ್ದು, ಅದಾದ್ಮೇಲೆ ಬರುವಂತದ್ದು ನಮಗೆ repo ಅಂತ ಹೇಳಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ outright as well as the repo? ಸೊ ನಮಗೆ ಈಗಾಗಲೇ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಅಂದ್ರೆ ಅಂತ ಗೊತ್ತಾಯ್ತು. ಸೊ once you understand what is the meaning of the open market operations, then two types of open market operations we have. First one is the outright, second one is the repo. ಹಾಗಿದ್ರೆ what is the meaning of outright? So outright is nothing but is a permanent in a nature. ಇದೇನಾಗಿರುತ್ತೆ? ಆರ್ಥಿಕತೆಯಲ್ಲಿ ಒಂದು ಶಾಶ್ವತವಾಗಿ ಇದ್ದಂತಹ ಒಂದು ಭದ್ರತೆ ಆಗಿರಬಹುದು. ಇಸ್ ಅ ಪರ್ಮನೆಂಟ್ ಇನ್ ನೇಚರ್. ಆರ್ಥಿಕತೆಯಲ್ಲಿ ಅಥವಾ ಒಂದು ಆರ್ಥಿಕತೆಯಲ್ಲಿ ಇರುವಂತಹ ಒಂದು ಶಾಶ್ವತವಾದಂತಹ ಒಂದು ಸಾಧನ ಆಗಿರಬಹುದು ಅಥವಾ ಮಾಪನ ಆಗಿರಬಹುದು. ಇನ್ ದ outright we have the two ways. ಇಲ್ಲಿ ನಮಗೆ ಎರಡು ರೀತಿಯಾದಂತಹ ಪರಿಕಲ್ಪನೆಗಳು ಬರ್ತವೆ. outright ಅಲ್ಲಿ ನಮಗೆ ಮಧ್ಯದಾಗಿ ಬರುವಂತದ್ದು ಏನು ಬರುವಂತದ್ದು? ಒಂದು ಏನ್ ಮಾಡುವಂತದ್ದು? ಪರ್ಚೇಸ್ ಮಾಡುವಂತದ್ದು. RBI when RBI buys and when RBI sell. Buy and sell. So many government securities we have, right? ಒಂದು ಕೊಳ್ಳುವಿಕೆ, ಇನ್ನೊಂದು ಮಾರುವಿಕೆ. So outright is nothing but government is buying and selling the, or RBI is buying and selling of the government bonds in the market is called as the open market is called as open market operation ಅಂತ ಕೇಳಿದ್ವಿ. ಅದರಲ್ಲಿ outright ಅಂದ್ರೆ ಏನು ಮಾಡ್ತಾರೆ? Where government is buying the securities without promise to sell them later. Is it clear? ಯಾವಾಗ RBI ಕೆಲವೊಂದು ಭದ್ರತೆಗಳನ್ನ ಕೊಳ್ಳುಕೊಳ್ಳುತ್ತಲ್ಲ, ಬಟ್ ಅನಂತರದಲ್ಲಿ ಅವುಗಳನ್ನ ಮರು ಮಾರಾಟ ಮಾಡುವಂತಹ ಯಾವುದೇ ಒಂದು ಖಚಿತ ಮಾಹಿತಿಯನ್ನ, ಖಚಿತ ಒಂದು ನಿರ್ಧಾರವನ್ನ ಅಥವಾ ಒಪ್ಪಂದವನ್ನ ಏನ್ ಮಾಡೋದಿಲ್ಲ, ಇದು ಕೊಡುವುದಿಲ್ಲ. when RBI buys these kind of securities and later there is no promise to resell or there is no promise to repurchase those kind of securities in a market is called as a outright. ಅರ್ಥ ಆಯ್ತಲ್ಲ? ಒಂದು ಸಾರಿ RBI ಕೆಲವೊಂದು ಭದ್ರತಾಗಳನ್ನ ಏನ್ ಮಾಡುತ್ತೆ, ಕೊಳ್ಳುಕೊಂಡ್ರೆ ಅದನ್ನ ಮತ್ತೆ ಅವರಿಗೆ ಏನ್ ಮಾಡುವಂತದ್ದು, ರೀಸೇಲ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಒಪ್ಪಂದವನ್ನ ಮಾಡಿಕೊಳ್ಳುವುದಿಲ್ಲ. there is no resale or there is no promise to resell them. there is no promise to resell them. ಯಾವುದೋ ಒಬ್ಬ ಎ ವ್ಯಕ್ತಿಯಿಂದ ಕೆಲವೊಂದು ಬಾಂಡ್ಸ್ ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಯಾವುದೋ ಒಂದು ಎ ವ್ಯಕ್ತಿಯಿಂದ RBI ಏನ್ ಮಾಡಿದೆ, ಕೆಲವೊಂದು ಬಾಂಡ್ಸ್ ಗಳನ್ನ, ಕೆಲವೊಂದು ಸೆಕ್ಯೂರಿಟಿಗಳನ್ನ ಪರ್ಚೇಸ್ ಮಾಡಿದೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಮಿಸ್ ಅನ್ನ ಕೊಡೋದಿಲ್ಲ. ಇನ್ ಫ್ಯೂಚರ್ ನಿನಗೆ ಅದನ್ನ ನಾನು ಏನ್ ಮಾಡಬಹುದು, ರೀಸೇಲ್ ಮಾಡಬಹುದು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಪ್ರಾಮಿಸ್ ಅನ್ನ ಏನ್ ಮಾಡೋದಿಲ್ಲ, ಅದು ಕೊಡೋದಿಲ್ಲ. when RBI buys some securities from the A person or a government, okay, but they are never promised, RBI is never promised to resell
resell them later. It means after a certain year, after a certain months, after a certain days, they never promise to resell those kind of securities in a market. Is called as a outright. ಅರ್ಥ ಆಯ್ತಲ್ಲ? ಅವುಗಳನ್ನ ಮತ್ತೆ ಮರು ಏನಾಗುವಂಥದ್ದು ಪಡ್ಕೊಳ್ಳುವಂಥದ್ದು ಅಥವಾ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಒಪ್ಪಂದವನ್ನ RBI ಏನ್ ಮಾಡುವುದಿಲ್ಲ, ಕೊಡುವುದಿಲ್ಲ. ಅಂತದಕ್ಕೆ ನಾವೇನಂತ ಕರೀತಾ ಇದ್ವಿ, outright ಅಂತ ಕರೀತಾ ಇದ್ವಿ. When comes to the buyers and say sometimes RBI sell some securities to the government or individuals, but they are never promised to repurchase those securities in the market. Is it clear? ಅರ್ಥ ಆಯ್ತಲ್ಲ? ಕೆಲವು ಸಾರಿ ಕೇವಲ RBI ಮಾರಾಟ ಮಾಡೋದಿಲ್ಲ, ಕೆಲವು ಸಾರಿ ಸೆಕ್ಯೂರಿಟೀಸ್ ಗಳನ್ನು ಕೂಡ ಏನ್ ಮಾಡ್ತಾ ಇರ್ತದ್ದು, ಒಳಗಡೆ ತೆಗೆದುಕೊಳ್ತಾ ಇರುತ್ತೆ. ಸೆಕ್ಯೂರಿಟಿಗಳನ್ನ ಏನ್ ಮಾಡುವಂತದ್ದು, ತೆಗೆದುಕೊಳ್ಬೇಕಾದ್ರೆ ಅಥವಾ ಮಾರಾಟ ಮಾಡ್ಕೋಬೇಕಾದ್ರೆ ಇಟ್ ನೆವರ್ ಬಿ ರೀಪರ್ಚೇಸ್. ಇಲ್ಲಿ ರೀಸೇಲ್ ಆದ್ರೆ ಏನ್ ಬರುವುದು ನಮಗೆ, ರೀಪರ್ಚೇಸ್. When RBI sell some securities and it never promised to repurchase those securities from the particular person ಆಗಿರಬಹುದು ಅಥವಾ particular institute ಆಗಿರಬಹುದು ಅಥವಾ ಯಾವುದೋ ಒಂದು ಬ್ಯಾಂಕ್ ಇಂದ ಆಗಿರಬಹುದು ಅಥವಾ ಸರ್ಕಾರದಿಂದ ಆಗಿರಬಹುದು. ಅದು ಕೆಲವೊಂದು ಭದ್ರತಾ ಪತ್ರಗಳನ್ನು ಏನ್ ಮಾಡ್ತಾ ಇದೆ, ಯಾವುದೋ ಒಬ್ಬ ವ್ಯಕ್ತಿಗೆ ಆಗಿರಬಹುದು ಸರ್ಕಾರಕ್ಕೆ ಮಾರಾಟ ಮಾಡ್ತಾ ಇದೆ. ಬಟ್ ಅನಂತರದಲ್ಲಿ ಅವುಗಳನ್ನ ಮರು ಏನ್ ಮಾಡ್ಕೊಳ್ಳುವಂಥದ್ದು, ಪರ್ಚೇಸ್ ಆಗಿರಬಹುದು ಅಥವಾ ಅವುಗಳನ್ನ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಒಪ್ಪಂದವನ್ನ ಅಥವಾ ಯಾವುದೇ ರೀತಿಯಾದ ಅಗ್ರಿಮೆಂಟ್ ಅನ್ನ ಅದು ಏನ್ ಮಾಡೋದಿಲ್ಲ, ಅಥವಾ ಪ್ರಾಮಿಸ್ ಅನ್ನ ಕೊಡೋದಿಲ್ಲ. ಇಟ್ ಮೇ ಅದು ಪರ್ಚೇಸ್ ಮಾಡಬಹುದು ಅಥವಾ ರೀಸೇಲ್ ಕೂಡ ಮಾಡಬಹುದು. ಬಟ್ ಯಾವುದೇ ರೀತಿಯಾದಂತಹ ಒಂದು ಕರಾರುಬದ್ಧವಾದ ಒಪ್ಪಂದವನ್ನು ಇಲ್ಲಿ ಏನ್ ಮಾಡ್ಕೊಳ್ಳೋದಿಲ್ಲ, ಅವರು ಮಾಡ್ಕೊಳ್ಳೋದಿಲ್ಲ. ಸೊ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಆರ್ ದೀಸ್ ಕೈಂಡ್ ಆಫ್ ದ ಮೆಸರ್ಸ್ ಆರ್ ಕಾಲ್ಡ್ ಆಸ್ outright. ಈ ರೀತಿಗೆ ನಾವೇನ್ ಕರೀತಾ ಇದ್ದೇವೆ, outright ಅಂತ ಕರೀತೇವೆ. ಎಕ್ಸಾಂಪಲ್ ಏನ್ ಮಾಡಬಹುದು ಅಂದ್ರೆ, ಒಂದ್ ಸೈಡ್ when RBI buys the securities from the individuals or a government, it never be promised to resell them later. Then second one, when RBI sell the securities to the individuals, it never promised to repurchase them later. ಅರ್ಥ ಆಯ್ತಲ್ಲ? ಯಾವಾಗ RBI ಭದ್ರತೆಗಳನ್ನ ಕೊಂಡುಕೊಳ್ಳುತ್ತದೆಯೋ ಅನಂತರದಲ್ಲಿ ಅದನ್ನ ಏನ್ ಮಾಡುವಂಥದ್ದು, ಖರೀದಿ ಮಾಡಿಕೊಳ್ಳುವಂತಹ ಯಾವುದೇ ಒಪ್ಪಂದನೋ ಅದು ನೀಡುವುದಿಲ್ಲ. RBI ಯಾವಾಗ ಸೆಕ್ಯೂರಿಟಿಗಳನ್ನ ಅಥವಾ ಭದ್ರತೆಗಳನ್ನ ಮಾರಾಟ ಮಾಡುತ್ತದೆಯೋ ಅದನ್ನ ಖರೀದಿ ಮಾಡಿಕೊಳ್ಳುವಂತಹ ಅಥವಾ ಮರು ಮಾರಾಟ ಮಾಡುವಂತಹ ಅಥವಾ ಖರೀದಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಒಪ್ಪಂದವನ್ನು ಕೂಡ ಅಥವಾ ಒಂದು ನಿರ್ಣಯವನ್ನು ಕೂಡ ಏನ್ ಮಾಡುವುದಿಲ್ಲ, ಅದು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಮರು ಮಾರಾಟ, ಇಲ್ಲಿ ಮರು ಖರೀದಿ. ಯಾಕಂತಂದ್ರೆ ಇಲ್ಲಿ ಅವ್ರು ಏನ್ ಮಾಡಿರ್ತಾರೆ, ಮೊದಲು ಕೊಂಡ್ಕೊಂಡಿರ್ತಾರೆ. RBI is buying some securities. RBI ಮಾಡುತ್ತೆ ಕೆಲವೊಂದು ಭದ್ರತಾ ಪತ್ರಗಳನ್ನ ಸರ್ಕಾರದಿಂದ ಏನ್ ಮಾಡ್ಕೊಳ್ಳುತ್ತೆ ಅಥವಾ ಯಾವುದೊಂದು ವ್ಯಕ್ತಿಯಿಂದ ಏನ್ ಮಾಡ್ಕೊಳ್ಳುತ್ತೆ, ಕೊಂಡ್ಕೊಂಡಿರುತ್ತೆ ಅಥವಾ ಖರೀದಿ ಮಾಡುತ್ತೆ. ಅದನ್ನ ಅನಂತರ ದಿನಗಳಲ್ಲಿ ಅಥವಾ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅದನ್ನ ಮರು ಮಾರಾಟ ಮಾಡ್ತೀನಿ ಅಂತ ಹೇಳಿ ಯಾವುದೇ ರೀತಿಯಾದ ಪ್ರಾಮಿಸ್ ಅನ್ನ ಅಥವಾ ಒಂದು ನಿರ್ಣಯ ಅಥವಾ ನಿರ್ಬಂಧವನ್ನು ಏನ್ ಮಾಡುವುದಿಲ್ಲ, ಅದು ಹಾಕೊಂಡಿರುವುದಿಲ್ಲ. ಮಾಡಬಹುದು, ಮಾಡದೇ ಇರಬಹುದು. ಅದೇ ರೀತಿ RBI ಒಂದು ಭದ್ರತಾ ಪತ್ರಗಳನ್ನ ಏನ್ ಮಾಡಿರುತ್ತೆ, ಮಾರಾಟ ಮಾಡಿರುತ್ತೆ. ಅದನ್ನ ಮರು ಖರೀದಿ ಮಾಡುವಂತ ಯಾವುದೇ ಒಂದು ಪ್ರಾಮಿಸ್ ಅನ್ನ ಅಥವಾ ಒಂದು ನಿರ್ಣಯವನ್ನ ಅಥವಾ ಒಪ್ಪಂದವನ್ನ ಏನ್ ಮಾಡ್ಕೊಂಡಿರುವುದಿಲ್ಲ, ಇಲ್ಲಿ ಮಾಡ್ಕೊಂಡಿರಲ್ಲ. ಅದನ್ನ ಮಾರಾಟ ಮಾಡಬಹುದು, ಮಾಡದೇ ಇರಬಹುದು. ಸೊ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಆರ್ ದೀಸ್ ಕೈಂಡ್ ಆಫ್ ಮೆಥಡ್ಸ್ ಆರ್ ಕಾಲ್ಡ್ ಆಸ್ outright. ಇವುಗಳಿಗೆ ಏನಂತ ಕರೀತಾ ಇದ್ದಾರೆ, ಅವರು outright ಅಂತ ಕರೀತಾ ಇದ್ದಾರೆ. How it will control the money supply? Because when the RBI buys securities, ಯಾವಾಗ RBI ಸೆಕ್ಯೂರಿಟೀಸ್ ಗಳನ್ನ ಬೈ ಮಾಡುತ್ತೋ, ಭದ್ರತಾ ಪತ್ರಗಳನ್ನ ಯಾವಾಗ ಕೊಂಡ್ಕೊಳ್ಳುತ್ತೋ, ಆಟೋಮೆಟಿಕಲಿ ಮನಿ ಸಪ್ಲೈ ವಿಲ್ ಇನ್ಕ್ರೀಸಸ್. ಬಿಕಾಸ್ ಇಫ್ ಯು ಬೈ ಶರ್ಟ್ ಫ್ರಮ್ ದ ಪರ್ಟಿಕ್ಯುಲರ್ ಶಾಪ್, ಯಾವುದೋ ಒಂದು ಶಾಪ್ ಇಂದ ನೀವು ಒಂದು ಶರ್ಟ್ ಅನ್ನ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿ ತಗೊಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಿಂದ ಹಣ ಏನಾಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಬೇಸಿಕಲಿ ಇಟ್ ವಿಲ್ ಇಂಜೆಕ್ಟ್ ದ ಮನಿ ರೈಟ್ ಟು ದ ಎಕಾನಮಿ. ಹೊರಗಡೆ ಹೋಯ್ತು ಅಂತಂದ್ರೆ ಆಟೋಮೆಟಿಕಲಿ ಮನಿ ಸಪ್ಲೈ ವಿಲ್ ಇನ್ಕ್ರೀಸ್. ವೆನ್ RBI buys securities from the public or a government, definitely RBI needs to give money to the public, right? ಯಾವಾಗ RBI ನಮ್ಮಿಂದ ಕೆಲವೊಂದು ಸೆಕ್ಯೂರಿಟೀಸ್ ಗಳನ್ನ ತಗೊಳ್ತಿದೆ ಅಂತಂದ್ರೆ ನಾವು RBI ನಮ್ಗೆ ಏನ್ ಕೊಡ್ಲೇಬೇಕಾಗುತ್ತೆ, ಹಣ ಕೊಡ್ಲೇಬೇಕಾಗುತ್ತೆ. ಹಣ ಕೊಡ್ತಿದೆ ಅಂತಂದ್ರೆ ಮನಿ ಸಪ್ಲೈ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ವೆನ್ RBI buys the securities, automatically money supply will be increases. When RBI sell the securities, automatically money supply will be decreases. Because RBI ಸೆಕ್ಯೂರಿಟೀಸ್ ಗಳನ್ನ ಕೊಡ್ತಾ ಇದೆ ಅಂತಂದ್ರೆ, ಸೇಲ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ತೆಗೆದುಕೊಳ್ಳೋರು ಯಾರಾಗಿರ್ತಾರೆ, ಪಬ್ಲಿಕ್ ಆಗಿರುತ್ತೆ ಅಥವಾ ಗವರ್ನಮೆಂಟ್ ಆಗಿರುತ್ತೆ. ತೆಗೆದುಕೊಳ್ಬೇಕಾದ್ರೆ ಹಣ ಏನ್ ಮಾಡ್ಲೇಬೇಕಾಗುತ್ತೆ, ಅವರು RBI ಕೊಡ್ಲೇಬೇಕಾಗುತ್ತೆ. ಸೊ RBI now it will be withdrawing money from the public. ಆ ಒಂದು ಸಾರ್ವಜನಿಕರ ಹಣವನ್ನ ಏನ್ ಮಾಡ್ತಾ ಇದೆ, ತೆಗೆದುಕೊಳ್ತಾ ಇದೆ. ದ ಹೆಲ್ಪ್ ಆಫ್ ದ ಸೇಲ್ ದ ಸೆಕ್ಯೂರಿಟೀಸ್. ಆ ಒಂದು ಸೆಕ್ಯೂರಿಟೀಸ್ ಗಳನ್ನ ಅಥವಾ ಭದ್ರತಾ ಪತ್ರಗಳನ್ನ ಏನ್ ಮಾಡುವುದರ ಮೂಲಕ, ಮಾರಾಟ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ಇದ್ದಂತಹ ಹಣವನ್ನು ಏನ್ ಮಾಡ್ಕೋಬಹುದಾಗಿದೆ, ಹಿಂದ್ಗಡೆ ಪಡ್ಕೊಳ್ಬೇಕಾಗಿದೆ. ವೆನ್ RBI ಸೇಲ್ ದ ಸೆಕ್ಯೂರಿಟೀಸ್, ಮನಿ ಸಪ್ಲೈ when RBI buys the securities, money supply will be increases. When RBI sell the securities,
ಮನಿ ಸಪ್ಲೈ ಎನ್ನುವುದು ಡಿಕ್ರೀಸಸ್. ಯಾವಾಗ RBI ಭದ್ರತಾ ಪತ್ರಗಳನ್ನ ಖರೀದಿ ಮಾಡುತ್ತದೆಯೋ ಮನಿ ಸಪ್ಲೈ ಏನಾಗುತ್ತೆ, ಹಣದ ಪೂರೈಕೆ ಏನಾಗುವಂಥದ್ದು ಹೆಚ್ಚಳ ಆಗುವಂಥದ್ದು. ಯಾವಾಗ RBI ಒಂದು ಭದ್ರತಾ ಪತ್ರಗಳನ್ನ ಏನ್ ಮಾಡುವಂಥದ್ದು ಮಾರಾಟ ಮಾಡ್ತಾ ಇದೆಯಲ್ಲ ಅವಾಗ ಮನಿ ಸಪ್ಲೈ ಅಥವಾ ಹಣದ ಪೂರೈಕೆ ಏನಾಗುವಂಥದ್ದು ಕಡಿಮೆ ಆಗುವಂಥದ್ದು. This is the concept of outright. Next one you have the concept of repo. So what is the meaning of repo? So don't get confused. We have the two types. One is a repo rate. One more is a reverse repo rate. Repo rate is nothing but when RBI lend money to the commercial bank, on which rate is called as that interest rate is called as a repo rate. Once again, reverse repo rate. This commercial bank lend money to the RBI bank, and which that interest rate is called as a reverse repo rate. ಸಾಮಾನ್ಯವಾಗಿ ರೆಪೋ ಮತ್ತು ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು ಬರ್ತಾವಂತಂದ್ರೆ ವಾಣಿಜ್ಯ ಸರಿ RBI ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಮೇಲಿನ ಸಾಲದ ಬಡ್ಡಿಯ ದರವನ್ನು ರೆಪೋ ದರ ಅಂತ ಕರೀತಾ ಇದೀವಿ. ಇನ್ನೊಂದು ರೀತಿಯಾಗಿ ಈ ವಾಣಿಜ್ಯ ಬ್ಯಾಂಕ್ಗಳು RBI ಗೆ ಕೊಡುವ ಸಾಲದ ಮೇಲಿನ ಬಡ್ಡಿಯ ದರವನ್ನು ರಿವರ್ಸ್ ರೆಪೋ ದರ ಅಂತ ಕರೀತೀವಿ. ದಟ್ ಇಸ್ ದ ಜನರಲ್ ಮೀನಿಂಗ್ ಆಫ್ ರಿವರ್ಸ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್. ಬಟ್ ಹಿಯರ್ under the open market operations is the repo and reverse repo rate is completely different. Okay, so here we have to understand what is the meaning of repo and reverse repo. ಇಲ್ಲಿ ನಮಗೆ ರೆಪೋ ಮತ್ತು ರಿವರ್ಸ್ ರೆಪೋದಲ್ಲಿ ಏನು ಬರುತ್ತೆ, ರೀಸೇಲ್ ಅಂಡ್ ರೀಪರ್ಚೇಸ್ ಅಂತ ಬರುವಂತದ್ದು. ರೀಸೇಲ್ ಅಂಡ್ ರೀಪರ್ಚೇಸ್. ಸೊ ಇದರಲ್ಲಿ ನಮಗೆ ಇನ್ನೊಂದು ಯಾರು ಬರುತ್ತೆ, ರಿವರ್ಸ್ ರೆಪೋ ಅಂತ ಬರುತ್ತೆ. ರಿವರ್ಸ್ ರೆಪೋ. ಸೊ ಇನ್ ದ ರೆಪೋ ಅದಕ್ಕೆ ನಾವೇನು ಕರಿಬಹುದು ಇಲ್ಲಿ ರಿವರ್ಸ್ ಮರು ಖರೀದಿ ಅಥವಾ ರೆಪೋ, ರಿವರ್ಸ್ ರೆಪೋ. Here is a resale, here is a repurchase. ಎರಡು ವರ್ಡ್ ನೆನಪಿಟ್ಕೊಂಡ್ರೆ ಅಷ್ಟೇ. But in the repo there is no particular date and price for the repurchase or resale. There is no promise to repurchase or a resale. ಇಲ್ಲಿ ಏನಾಗ್ತಿತ್ತು, ಔಟ್ಲೆಟ್ ಅಲ್ಲಿ ನಮಗೆ ಅವುಗಳನ್ನ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ ಅಥವಾ ಮರು ಮಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯಾದ ಒಪ್ಪಂದಗಳು ಇರ್ತಾ ಇರಲಿಲ್ಲ. Okay, there is no promise to resell them later, repurchase them later. But here there is a particular date, specific and particular date as well as the price for the resale of the securities as well as the repurchase of the securities. For example, when RBI buys securities, agreement of purchase for the specific date and price for the resale these securities. ಯಾವಾಗ RBI ಭದ್ರತಾ ಪತ್ರಗಳನ್ನ ಖರೀದಿ ಮಾಡುತ್ತಲ್ಲ ಅವುಗಳನ್ನ ಮರು ಮಾರಾಟ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ದಿನಾಂಕ ಮತ್ತು ಬೆಲೆಯನ್ನು ಏನ್ ಮಾಡುತ್ತೆ, ಅದು ನಿರ್ಧಾರ ಮಾಡುತ್ತೆ. ಅದಕ್ಕೆ ಏನಂತ ಕರೀತಾರೆ, ಅವರು ರೆಪೋ ಅಂತ ಕರೀತಾರೆ. RBI ಯಾವುದು ಭದ್ರತಾ ಪತ್ರಗಳನ್ನ ಖರೀದಿ ಮಾಡಿದಾಗ ಅವುಗಳನ್ನ ಮರು ಮಾರಾಟ ಮಾಡಲಿಕ್ಕೆ ನಿರ್ದಿಷ್ಟವಾದ ಒಂದು ದಿನಾಂಕ ಮತ್ತು ಬೆಲೆಯನ್ನ ನಿರ್ಧಾರ ಮಾಡಲಿಕ್ಕೆ ಏನಂತ ಕರೀತಾ ಇದ್ವಿ, ರೆಪೋ ಅಂತ ಕರೀತಾ ಇದೀವಿ. When RBI buys securities with the agreement, later it has to be resale with a particular date and price is called as a repo. ಇಲ್ಲಿ ಮೇನ್ ಏನ್ ಬರಬೇಕಂತಂದ್ರೆ ಪರ್ಟಿಕ್ಯುಲರ್ ಡೇಟ್ ಅಂಡ್ ಪ್ರೈಸ್. ವಿತ್ ಪರ್ಟಿಕ್ಯುಲರ್ ಡೇಟ್ ಅಂಡ್ ಪ್ರೈಸ್ ಏನ್ ಮಾಡುತ್ತೆ, ಇದೇ ಡೇಟ್ ಗೆ ಮತ್ತು ಇದೇ ಪ್ರೈಸ್ ಗೆ ಅವುಗಳನ್ನ ನಿಮ್ಮಿಂದ ನಾನು ಏನ್ ಮಾಡ್ಕೋತೀನಿ, ಮರು ಖರೀದಿ ಮಾಡ್ಕೋತೀನಿ ಅಂತ ಹೇಳಿ RBI ಏನ್ ಮಾಡುತ್ತೆ, ಒಂದು ಅಗ್ರಿಮೆಂಟ್ ಅನ್ನ ಅಥವಾ ಒಪ್ಪಂದವನ್ನು ಮಾಡ್ಕೊಳ್ಳುತ್ತೆ. ಅದಕ್ಕೆ ರೆಪೋ ಅಂತ ಕರೀತಾರೆ. When RBI sell some securities to the public and with the agreement they will again repurchase those securities from the public with a particular date and price. ಯಾವಾಗ RBI ಕೆಲವೊಂದು ಭದ್ರತಾ ಪತ್ರಗಳನ್ನ ಮಾರಾಟ ಮಾಡುತ್ತಲ್ಲ ಅವುಗಳನ್ನ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ, ಇಲ್ಲಿ ಮರು ಮಾರಾಟ ಅಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಏನ್ ಬರುತ್ತೆ ನಮಗೆ ಮರು ಖರೀದಿ. ಅವುಗಳನ್ನ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟವಾದ ದಿನಾಂಕ ಮತ್ತು ಏನ್ ಮಾಡುತ್ತೆ, ಬೆಲೆಯನ್ನ ಏನ್ ಮಾಡುತ್ತೆ, ಒಪ್ಪಂದ ಮಾಡ್ಕೊಳ್ಳುತ್ತೆ ಅಥವಾ ಅದೇನ್ ಮಾಡುತ್ತೆ, ನಿರ್ದಿಷ್ಟವಾಗಿ ಹಾಕುತ್ತೆ. ನಾನು ಇದೇ ಬೆಲೆಗೆ ಅಥವಾ ಇದೇ ಡೇಟ್ಗೆ ಅದನ್ನ ಏನ್ ಮಾಡ್ಕೋತೀನಿ, ಮರು ಖರೀದಿ ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ, ರಿವರ್ಸ್ ರೆಪೋ ಅಂತ ಹೇಳಿ ಕರೀತಾರೆ. ನೀವು ಜನರಲ್ ಆಗಿ ಹೇಳ್ಬೋದು, when RBI buys the securities with the agreement with the specific date and price will be the resale those securities. Okay, next one, when RBI sell the securities in the market but later it will be the repurchase with a particular date and price. This is called as a reverse repo and this is called as a repo. ಯಾವಾಗ RBI ಭದ್ರತಾ ಪತ್ರಗಳನ್ನ ಕೊಂಡುಕೊಳ್ಳುತ್ತದೆಯೋ ಅನಂತರದಲ್ಲಿ ಒಂದು ನಿರ್ದಿಷ್ಟವಾದ ದಿನಾಂಕ ಮತ್ತು ಬೆಲೆಗೆ ಅವುಗಳನ್ನ ಮರು ಖರೀದಿ ಮಾಡಿಕೊಳ್ಳುವುದಕ್ಕೆ ನಾವೇನು ಕರೀತಾ ಇದ್ವಿ ಅಥವಾ ಮರು ಮಾರಾಟ ಮಾಡಿಕೊಳ್ಳಿಕ್ಕೆ ಅದನ್ನ ಏನಂತ ಕರೀತಾ ಇದ್ವಿ, ನಾವು ರೆಪೋ ಅಂತ ಹೇಳಿ ಕರೀತಾ ಇದ್ವಿ. ಅಂಡ್ ಯಾವಾಗ RBI ಕೆಲವೊಂದು
ಭದ್ರತಾ ಪತ್ರಗಳನ್ನ ಮಾರಾಟ ಮಾಡುತ್ತದೆ ಅಲ್ಲ, ಬಟ್ ಅನಂತರದಲ್ಲಿ ಒಂದು ನಿರ್ದಿಷ್ಟ ದಿನಾಂಕಕ್ಕೆ ಮತ್ತು ಬೆಲೆಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಮರು ಖರೀದಿ ಮಾಡ್ಕೊಳ್ಳಿಕ್ಕೆ, ಇಲ್ಲಿ ಮರು ಮಾರಾಟ ಆಗಿರುತ್ತೆ, ಇಲ್ಲಿ ಮರು ಖರೀದಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡುವಂತದ್ದು. ಸೊ ದಟ್ ಈಸ್ ದಿ ರಿವರ್ಸ್ ರೆಪೋ. ಯಾಕಂದ್ರೆ ಇಲ್ಲಿ ಏನ್ ಮಾಡಿರ್ತಾರೆ ಅವರು, ಬೈ ಮಾಡಿರ್ತಾರೆ. RBI buy some securities here or purchase. Here RBI sell some securities. ಇಲ್ಲಿ ಸೇಲ್ ಮಾಡಿರೋದ್ರಿಂದ ಅವುಗಳನ್ನ ರೀಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅವುಗಳನ್ನ ರೀಸೇಲ್ ಮಾಡಬೇಕಾಗುತ್ತೆ. ಯಾವುದೊಂದು ಒಂದು 10 ಸೆಕ್ಯೂರಿಟಿಗಳನ್ನ ಏನ್ ಮಾಡಿದ್ರೆ ಪರ್ಚೇಸ್ ಮಾಡಿದ್ದಾರೆ, ಬಟ್ ಪರ್ಟಿಕ್ಯುಲರ್ ಡೇಟ್ ಮತ್ತು ಪ್ರೈಸ್ ಗಳನ್ನ ಮತ್ತೆ ಏನ್ ಮಾಡಬೇಕಾಗುತ್ತೆ, ಅವರು ರೀಸೇಲ್ ಮಾಡಬೇಕಾಗುತ್ತೆ. ಬಟ್ ಔಟ್ರೈಟ್ ಆಗಿ ಪರ್ಟಿಕ್ಯುಲರ್ ಡೇಟ್ ಮತ್ತು ಏನಿರೋದಿಲ್ಲ, ಪ್ರೈಸಸ್ ಗಳು ಇರೋದಿಲ್ಲ. ಅಂಡ್ ದೇರ್ ಇಸ್ ನೋ ಪ್ರಾಮಿಸ್ ಟು ರೀಸೇಲ್ ಅಂಡ್ ರೀಪರ್ಚೇಸ್. ಅಲ್ಲಿ ಅದು ಮರು ಒಪ್ಪಂದ, ಮರು ಖರೀದಿ ಮಾಡಬಹುದು ಅಥವಾ ಮಾರಾಟ ಮಾಡಬಹುದು. ಯಾವುದೇ ರೀತಿಯಾದ ಒಪ್ಪಂದಗಳು ಅಲ್ಲಿ ಔಟ್ರೈಟ್ ಆಗಿ ಇರೋದಿಲ್ಲ, ಬಟ್ ಇಲ್ಲಿ ಇರುತ್ತೆ ರೀಸೇಲ್ ಮಾಡ್ಕೊಳ್ಳಿಕ್ಕೆ, ರೀಪರ್ಚೇಸ್ ಮಾಡಬೇಕು. ಯಾಕಂತಂದ್ರೆ ಕೆಲವೊಂದು ಸೆಕ್ಯೂರಿಟಿಗಳನ್ನ ಅವ್ರು ಏನ್ ಮಾಡಿರ್ತಾರೆ, ವಿತ್ ಅಗ್ರಿಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ವಿತ್ ಸ್ಪೆಸಿಫಿಕೇಶನ್ ಡೇಟ್ ಅಂಡ್ ಪ್ರೈಸ್ ದೇ ವಿಲ್ ಬಿ ರೀಸೇಲ್. ಅಂಡ್ ಇಲ್ಲಿ ಏನ್ ಮಾಡಿರ್ತಾರೆ, ಸೆಕ್ಯೂರಿಟಿಗಳನ್ನ ಸೇಲ್ ಮಾಡಿರ್ತಾರೆ. ಅಗೇನ್ ವಿತ್ ಪರ್ಟಿಕ್ಯುಲರ್ ಡೇಟ್ ಅಂಡ್ ಪ್ರೈಸ್ ಅವುಗಳನ್ನ ಏನ್ ಮಾಡ್ತಾರೆ, ಅವುಗಳನ್ನ ರೀಪರ್ಚೇಸ್ ಮಾಡುವಂತ ಮರು ಖರೀದಿ ಮಾಡ್ಕೊಳ್ಳೋಕೆ ಏನಂತ ಕರೀತಾ ಇದ್ದಾರೆ ಅವರು, ರಿವರ್ಸ್ ರೆಪೋ ಅಂತ ಹೇಳಿ ಕರೀತಾ ಇದ್ದಾರೆ. ಲಾಸ್ಟ್ ಒನ್ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ರೇಟ್. Last one we have the concept of, third one is the bank rate, bank dara. 2 marks question ಕೇಳ್ತಾರೆ ಇಲ್ಲಿ ನಮಗೆ, how bank rate influence to control the money supply. ಹಾಗಿದ್ರೆ ಈ ಒಂದು ಹಣದ ನಿಯಂತ್ರಣ ಮಾಡಲಿಕ್ಕೆ ಬ್ಯಾಂಕ್ ದರ ಯಾವ ರೀತಿ ನಮಗೆ ಪರಿಣಾಮವನ್ನು ಪ್ರಭಾವವನ್ನ ಬೀರುತ್ತದೆ. The changing in the bank rate automatically money supply will be changes. ಬ್ಯಾಂಕ್ ದರದಲ್ಲಿ ಬದಲಾವಣೆ ಮಾಡೋದ್ರಿಂದ ಹಣದ ಪೂರೈಕೆಯಲ್ಲೂ ಕೂಡ ಏನಾಗುವಂತದ್ದು, ಬದಲಾವಣೆ ಆಗುವಂತದ್ದು. How it will be? Because what is the meaning of bank rate? So many people will getting confused repo rate and bank rate. Repo rate and bank rate, same meaning. Here also RBI lend money to the commercial bank. RBI lend money to commercial bank. Here also RBI lend money to commercial bank, but only difference against securities, against some securities, but here without any securities, without any securities. Keep in your mind only difference between the repo rate and bank rate, same meaning. RBI, this is a lending rate, bank rate is a lending rate. Okay, keep in your mind. Repo rate is a RBI lend money to the commercial banks with against some securities. But here RBI lend money to the commercial bank without any securities. This is called as a bank rate. And here for the short term purpose, short term purpose, ಕನ್ನಡದಲ್ಲಿ ಹೇಳೋದಾದ್ರೆ ರೆಪೋ ರೇಟ್ ಮತ್ತು ಬ್ಯಾಂಕ್ ರೇಟ್ ಏನ್ ಡಿಫರೆನ್ಸ್ ಅಂತಂದ್ರೆ, RBI ಬ್ಯಾಂಕ್ ಕಮರ್ಷಿಯಲ್, RBI ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಮೇಲಿನ ಸಾಲದ ಮೇಲಿನ ಬಡ್ಡಿಯ ದರವನ್ನ, ಬಟ್ ಅಲ್ಲಿ ಏನಾಗುತ್ತೆ, RBI ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಕೆಲವೊಂದು ಭದ್ರತೆಗಳನ್ನ ಇಟ್ಟುಕೊಂಡು RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿಯ ದರವನ್ನ ರೆಪೋ ದರ ಅಂತ ಕರೀತಾರೆ. ಅಲ್ಲಿ ಏನ್ ಬರಬೇಕು, ಕೆಲವೊಂದು ಭದ್ರತೆಗಳನ್ನ ಇಟ್ಟುಕೊಂಡು, ಏನೊಂದು ಗೋಲ್ಡ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು ಅಂತ ಕೆಲವೊಂದು ಭದ್ರತೆಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇರುತ್ತೆ, ಈ RBI ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಗಳಿಗೆ ಸಾಲವನ್ನ ಕೊಡ್ತಾ ಇರುತ್ತೆ. ಅದಕ್ಕೆ ನಾವು ರೆಪೋ ದರ ಅಂತ ಹೇಳಿ ಕರೀತಾ ಇದ್ದೀವಿ. ಬ್ಯಾಂಕ್ ದರ ಅಂತಂದ್ರೆ ಅಲ್ಪಾವಧಿಗೆ, ಶಾರ್ಟ್ ಟರ್ಮ್ ಆಗಿರುತ್ತೆ. ದಿಸ್ ಇಸ್ ದ ಲಾಂಗ್ ಟರ್ಮ್, ಬಟ್ ಹಿಯರ್ ಇಸ್ ದ ಶಾರ್ಟ್ ಟರ್ಮ್. ಅಲ್ಪಾವಧಿಗೆ ಅದೇ ವಾಣಿಜ್ಯ ಬ್ಯಾಂಕ್, ಅದೇ ಒಂದು ಯಾವುದು RBI ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿ ದರ, ಬಟ್ ಯಾವುದೇ ರೀತಿಯಾದಂತಹ ಭದ್ರತೆಗಳನ್ನ ಇಟ್ಕೊಳ್ಳೋದಿಲ್ಲ. ಇಲ್ಲಿ ಭದ್ರತೆಗಳನ್ನ ಇಟ್ಕೊಳ್ಳುತ್ತೆ, ಇಲ್ಲಿ ಯಾವುದೇ ರೀತಿಯಾದ ಭದ್ರತೆಗಳನ್ನ ಇಟ್ಕೊಳ್ಳೋದಿಲ್ಲ. 1 marks question in annual examination they will call RBI banks lend money to the commercial bank with the against securities. This is called as the repo rate. Against securities ಅನ್ನೋ ವರ್ಡ್ ಬಂತು ಅಂತಂದ್ರೆ, ಭದ್ರತೆಗಳನ್ನ ಇಟ್ಟುಕೊಂಡು ಸಾಲವನ್ನ ಕೊಡ್ತಾ ಇತ್ತು RBI ಅಂತಂದ್ರೆ ಅದು ರೆಪೋ ದರ ಆಗಿರುತ್ತೆ. ಶಾರ್ಟ್ ಟರ್ಮ್ ಅನ್ನ ಲೋನ್ ಬಂತು, ವಿತೌಟ್ ಎನಿ ಸೆಕ್ಯೂರಿಟೀಸ್ ಅನ್ನೋ ಲೋನ್ ಬಂತು ಅಂತಂದ್ರೆ, ಅಲ್ಪಾವಧಿ ಮತ್ತು ಯಾವುದೇ ಭದ್ರತೆಗಳನ್ನ ಇಟ್ಕೊಳ್ಳದೆ ಸಾಲವನ್ನು ಕೊಡ್ತಾ ಇದೆ RBI ಅಂತಂದ್ರೆ ಅದು ಏನಾಗಿರುತ್ತೆ, ಬ್ಯಾಂಕ್ ರೇಟ್ ಆಗಿರುವಂತದ್ದು. So this bank rate is nothing but RBI lend money to the commercial bank for the short term purpose, short term loans without any securities, ಯಾವುದೇ ಭದ್ರತೆಗಳಿಲ್ಲದೆ ಅಲ್ಪಾವಧಿಗೆ ಈ ಒಂದು RBI ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿಯ ದರವನ್ನು ಏನಂತ ಕರೀಬಹುದಾಗಿದೆ, ನಾವು ಬ್ಯಾಂಕ್ ದರ ಅಂತ ಕರೀಬಹುದಾಗಿದೆ. How bank rate will influence the
ಮನಿ ಸಪ್ಲೈ. ಹಾಗಿದ್ರೆ ಈ ಬ್ಯಾಂಕ್ ದರ ಯಾವ ರೀತಿ ಹಣದ ನಿಯಂತ್ರಣವನ್ನ ಪ್ರಭಾವ ಬೀರುತ್ತೆ ನಿಯಂತ್ರಣ ಮಾಡಲಿಕ್ಕೆ? ಫಾರ್ ಎಕ್ಸಾಂಪಲ್, when bank rate is increases 2% ಇದ್ದಿದ್ದು 4% increase ಆಯ್ತು ಅಂದ್ರೆ ಆಟೋಮೆಟಿಕಲಿ ಮನಿ ಸಪ್ಲೈ will be decreases. ಬಿಕಾಸ್ ಬ್ಯಾಂಕ್ ರೇಟ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ. ಬ್ಯಾಂಕ್ ರೇಟ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವರು ಕೊಡುವಂತಹ ಕೆಪಾಸಿಟಿ, ಕಮರ್ಷಿಯಲ್ ಬ್ಯಾಂಕ್ಸ್ their capacity of the providing loans to the decreases in the economy. ಯಾವಾಗ ಬ್ಯಾಂಕ್ ದರ ಹೆಚ್ಚಳ ಆಯಿತು ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂತಹ ಅಥವಾ ನಿರ್ಮಾಣ ಮಾಡುವಂತಹ ಆ ಒಂದು ಸಾಲದ ನಿರ್ಮಾಣ ಏನಾಗುವಂತದ್ದು ಕಡಿಮೆ ಆಗುವಂತದ್ದು. that credit creation will be decreases, automatically money supply will be decreases. ಅರ್ಥ ಆಯ್ತಲ್ಲ? when the bank rate increases, the commercial bank, the credit creation capacity will be decreases, automatically money supply will be decreases. when the bank rate will be decreases, 4% ಇದ್ದು ಏನಾದರೂ 2% decrease ಆಯ್ತಂದ್ರೆ money supply will be decreases, because here the capacity of the credit creation or providing loans to the public will be increases. Here when the bank rate will be increases, the commercial bank capacity of the loans provided to the public will be decreases, that's why the money supply will be decreases. But when the bank rate will be decreases, the capacity of the commercial banks providing loans to the public will be increases, automatically money supply will be increases. ಕನ್ನಡದಲ್ಲಿ ಬ್ಯಾಂಕ್ ದರ ಹೆಚ್ಚಳ ಆದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕೊಡುವ ಆ ಸಾಲದ ಪ್ರಮಾಣವೇನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಹಣದ ಪೂರೈಕೆ ಏನಾಗುವಂತದ್ದು, ಕಡಿಮೆ ಆಗುವಂತದ್ದು. ಯಾವಾಗ ಬ್ಯಾಂಕ್ ದರ ಏನಾದರೂ ಕಡಿಮೆ ಆಯಿತು ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂತಹ ಸಾಲದ ಪ್ರಮಾಣ ಏನಾಗುವಂತದ್ದು, ಹೆಚ್ಚಳ ಆಗುವಂತದ್ದು. ಆಗ ಮನಿ ಸಪ್ಲೈ ಅಥವಾ ಹಣದ ಪೂರೈಕೆ ಏನಾಗುವಂತದ್ದು, ಹೆಚ್ಚಳ ಆಗುವಂತದ್ದು. ಇನ್ ದಿಸ್ ವೇ ದ ಬ್ಯಾಂಕ್ ರೇಟ್ ಇನ್ಫ್ಲುಯೆನ್ಸ್ ಟು ದ ಮನಿ ಸಪ್ಲೈ. ಈ ರೀತಿಯಾಗಿ ಬ್ಯಾಂಕ್ ದರ ಏನ್ ಮಾಡುತ್ತೆ, ಹಣದ ಪೂರೈಕೆಯನ್ನ ನಿಯಂತ್ರಿಸುವಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಮಾಡಬಹುದು, ಇಲ್ಲಿ ಅರ್ಥ ಮಾಡ್ಕೋಬಹುದು. ಸರ್, ವಾಟ್ ಆಲ್ ಟು ಬಿ ರೈಟ್? ಹಾಗಿದ್ರೆ ಏನೆಲ್ಲ ಬರೀಬೇಕು ಆ ತಿಳ್ಕೊಂಡು ಹೌ ಟು ರೈಟ್ ಫಾರ್ ದ 6 ಮಾರ್ಕ್ಸ್ ಕ್ವೆಶ್ಚನ್. ಓಪನ್ ಮಾರ್ಕೆಟ್ ಆಪರೇಷನ್ ಬಗ್ಗೆ ಆರಂಭದ ಪ್ರಶ್ನೆಗಳನ್ನು ಕೇಳಿದಾಗ ಏನೆಲ್ಲ ಬರೀಬೇಕು ಅಂತ ಕೇಳಿದಾಗ ಫಸ್ಟ್ ಯು ಹ್ಯಾವ್ ಟು ರೈಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಫಿನಿಷನ್ ಆಫ್ ದ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ ಏನಂತ ಬರೀರಿ. ದೆನ್ 2 ಟೈಪ್ಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಬರ್ತಾವೆ ನಮಗೆ. ಯಾವ್ದಾದ್ರು ಫಸ್ಟ್ ಒನ್ ಇಸ್ ದ ಡೆಫಿನಿಷನ್ ಆಫ್ ಓಪನ್ ಮಾರ್ಕೆಟ್ ಬರುತ್ತೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದ ಗವರ್ನಮೆಂಟ್. ಆ ತರದ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತಂದ್ರೆ ಏನು ಮೊದಲು ಏನ್ ಮಾಡ್ಕೊಳ್ರಿ ಇಲ್ಲಿ ಬರ್ಕೊಳ್ರಿ ಡೆಫಿನಿಷನ್ಸ್. ದೆನ್ 2 ಟೈಪ್ಸ್. ಒನ್ ಇಸ್ ದ ಫಸ್ಟ್ ಒನ್ ಇಸ್ ದ ರೈಟ್ ಔಟ್ರೈಟ್. ಔಟ್ರೈಟ್ ಅಂತ ಬರ್ಕೊಳ್ರಿ. ಔಟ್ರೈಟ್ ಅಲ್ಲ ಅಂತ ಹೇಳಿದೀನಿ. ಓಕೆ, 2 ರೀತಿಯಾದ ಬರ್ತಾವೆ ನಮ್ಗೆ ಅದನ್ನ ರೀಸೇಲ್ ಮಾಡ್ಲಿಕ್ಕೆ. ಮೊದಲನೇದಾಗಿ RBI ಗವರ್ಮೆಂಟ್ ಸೆಕ್ಟರ್ ನ ಸೇಲ್ ಮಾಡಿದಾಗ ಏನಾಗುತ್ತೆ ಮತ್ತು ಅವುಗಳನ್ನ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಎರಡು ಕೂಡ ಏನ್ ಮಾಡ್ಕೊಡ್ರಿ ಬರ್ಕೊಡ್ರಿ. ಸೇಲ್ ಮಾಡಿದಾಗ ಮತ್ತು ಪರ್ಚೇಸ್ ಮಾಡಿದಾಗ. ಅಂಡ್ ಅದ್ರಲ್ಲಿ ನಮ್ಗೆ ಏನ್ ಬರುತ್ತೆ, ನೆಕ್ಸ್ಟ್ ಒನ್ ಇಸ್ ರೆಪೋ ಬರುತ್ತೆ. ಮೂರನೇದಾಗಿ ರೆಪೋ ಬರ್ಕೊಡ್ರಿ. ನಾಲ್ಕನೇದಾಗಿ ರಿವರ್ಸ್ ರೆಪೋ ಬರ್ಕೊಡ್ರಿ. ರಿವರ್ಸ್ ರೆಪೋ ರೆಪೋ ಅಂತ ಬರ್ಕೊಡ್ರಿ. ಆಮೇಲೆ ರಿವರ್ಸ್ ರೆಪೋ ಅಂತ ಬರ್ಕೊಡ್ರಿ. ಫಿಫ್ತ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ CRR ಬಗ್ಗೆ ಬರ್ಕೊಡ್ರಿ. Then sixth one, last one is the bank rate. Bank rate. CRR ಒಂದು ಎಕ್ಸಾಂಪಲ್ ಕೊಡಿ. 20% ಇದ್ದಾಗ ಏನಾಗ್ತಿತ್ತು ಟೋಟಲ್ ಡೆಪಾಸಿಟ್, 25% ಇದ್ದಾಗ ಟೋಟಲ್ ಡೆಪಾಸಿಟ್ ಏನಾಗುತ್ತೆ, ಅಥವಾ ಅವ್ರ ಲೋನ್ ಕೊಡುವ ಕೆಪಾಸಿಟಿ ಏನಾಗುತ್ತೆ, ಮನಿ ಸಪ್ಲೈ ಇನ್ಕ್ರೀಸ್ ಯಾವಾಗ ಆಗುತ್ತೆ, ಡಿಕ್ರೀಸ್ ಯಾವಾಗ ಆಗುತ್ತೆ. ಬ್ಯಾಂಕ್ ರೇಟ್ ಈಗಾಗಲೇ ಹೇಳಿದ್ದೀನಿ, ಯಾವಾಗ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಮೊದಲು ಡೆಫಿನಿಷನ್ ಬರ್ಕೊಡ್ರಿ. ಔಟ್ರೇಟ್ ಬರ್ಕೊಡ್ರಿ. ಔಟ್ರೇಟ್ ಅಲ್ಲಿ ಸೇಲ್ ಮತ್ತು ಪರ್ಚೇಸ್ ಮಾಡ್ಕೊಡ್ರಿ. ರೆಪೋದಲ್ಲಿ ಕೂಡ ರೀಸೇಲ್ ಮತ್ತು ರೀಪರ್ಚೇಸ್ ಬರ್ತವೆ. ಅದೇ ರೆಪೋ ಮತ್ತು ರಿವರ್ಸ್ ರೆಪೋ. CRR ಬಗ್ಗೆ ಬರ್ಕೊಡ್ರಿ. ಬ್ಯಾಂಕ್ ರೇಟ್ ಬಗ್ಗೆ ಬರ್ಕೊಡ್ರಿ. 6 ಪಾಯಿಂಟ್ ಬರ್ತವೆ. 6 ಈಸಿಯಾಗಿ ನಾವು ಏನ್ ಮಾಡ್ಕೋಬಹುದು, ಪಡ್ಕೋಬಹುದು. ಇವನ್ನು ಬರ್ಕೊಡ್ರಿ. ಫಸ್ಟ್ ಡೆಫಿನಿಷನ್ ತರದ ಮಾರುಕಟ್ಟೆ ಕಾರ್ಯಾಚರಣೆ ಅಂತಂದ್ರೆ ಏನು, ಔಟ್ರೇಟ್ ಅಂತಂದ್ರೆ ಏನು, 2 ರೀತಿಯ ಔಟ್ರೇಟ್ ಅಲ್ಲಿ ಬರ್ತಿದ್ದಾವೆ. ಆಮೇಲೆ ರೆಪೋ ಅಂತಂದ್ರೆ ಏನು, ರಿವರ್ಸ್ ರೆಪೋ ದರ ಅಂತಂದ್ರೆ ಏನು, CRR ಅಂತಂದ್ರೆ ಏನು ಮತ್ತು ಬ್ಯಾಂಕ್ ದರ ಅಂತಂದ್ರೆ ಏನು, ಇವೆಷ್ಟನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಬರೀಬೇಕಾಗುತ್ತೆ. ಬಟ್ ನೀವು ಬರೀತೀವಿ ಅಂತಂದ್ರೆ ಮೊದಲನೇದಾಗಿ ಓಪನ್ ಮಾರ್ಕೆಟ್ ಆಪರೇಷನ್ ಬರೀತು ಅಂತಂದ್ರೆ RBI is only one institution provide currency to the public. ಕೇವಲ ಒಂದು RBI ಮಾತ್ರ ಏನ್ ಮಾಡುತ್ತೆ, ಸಾರ್ವಜನಿಕರಿಗೆ ಹಣದ ಒಂದು ಪೂರೈಕೆಯನ್ನು ಭಾರತದಲ್ಲಿ ಏನ್ ಮಾಡ್ತಾ ಇದೆ. ಅಂಡ್ ಕಮರ್ಷಿಯಲ್ ಬ್ಯಾಂಕ್ ನೀಡ್ ಮನಿ ಫಾರ್ ದಿ ಕ್ರೆಡಿಟ್ ಕ್ರಿಯೇಷನ್. ವಾಣಿಜ್ಯ ಬ್ಯಾಂಕ್ಗಳು ಹಣ ಬೇಕಾಗುತ್ತೆ ಯಾವುದಕ್ಕೆ, ಒಂದು ಸಾಲವನ್ನು ನಿರ್ಮಾಣ ಮಾಡಲಿಕ್ಕೆ. ದಟ್ಸ್ ವೈ ಇಟ್ ಗೋಸ್ ಟು ದ ಮಾರ್ಕೆಟ್ ಆರ್ ದ RBI. ಹಾಗಾಗಿ ಅದು ಮಾರುಕಟ್ಟೆಗೆ ಹೋಗುವಂತದ್ದು ಅಥವಾ RBI ಗೆ ಬರುವಂತದ್ದು. ದಟ್ಸ್ ವೈ RBI is considered the lender of the last resort. ಇಂಟ್ರೊಡಕ್ಷನ್ ಅಲ್ಲಿ ಬರ್ಕೊಂಡು ಆಮೇಲೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತಂದ್ರೆ ಏನು, ಔಟ್ರೈಟ್ ಅಂದ್ರೆ ರೆಪೋ, ರಿವರ್ಸ್ ರೆಪೋ, CRR and bank rate. In the question bank I already wrote this all kind of and how to write. ಈಗಾಗಲೇ question bank ಅಲ್ಲಿ ಇದನ್ನು ಹೇಗೆ ಬರೆಯಬೇಕು ಅಂತ ಹೇಳಿ ನಾನು ಬರ್ದಿದ್ದೀನಿ. So very soon I will provide to you. So once again thank you, and the next class we will discuss that. In the day 74 we will discuss that true motives for the money.
demand for the money, especially two motives for the demand for money. One is the transaction motive, one is the speculative motive. ಹಣದ ಬೇಡಿಕೆಗೆ ನಮಗೆ ಎರಡು ನಿರ್ದಿಷ್ಟವಾದ ಕಾರಣಗಳಿದ್ದಾವೆ. ಒಂದು ವ್ಯವಹಾರದ ಉದ್ದೇಶಕ್ಕಾಗಿ ಮಾಡ್ತಾ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೇವೆ, ಹಣವನ್ನ ಬೇಡಿಕೆ ಮಾಡ್ತಾ ಇದೀವಿ. ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಫ್ಟರ್ ದಟ್ ಲೀಗಲ್ ಡೆಫಿನಿಷನ್ ಆಫ್ ದ ಮನಿ, M1, M3, M3 and M4, finally demonetization. The next 3 videos this chapter will be the over. ಮುಂದಿನ 3 ಒಂದು ತರಗತಿಗಳಲ್ಲಿ ಈ ಚಾಪ್ಟರ್ ನಾವೇನ್ ಮಾಡ್ತೀವಿ, ಮುಗಿಸಿಕೊಳ್ಳುತ್ತೇವೆ. So read well. Thank you one and all. Meet you. Okay.